ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಬಾರದ ವೈದ್ಯರು ಆರೋಗ್ಯ ಕೇಂದ್ರಕ್ಕೆ ಬೀಗ ಹಾಕಿ ಗ್ರಾಮಸ್ಥರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಹಾವೇರಿ ಜಿಲ್ಲೆಯ ಶಾಡುಗುಪ್ಪೆ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ ಅಲ್ಲಿ, ಆದರೆ ಡಾಕ್ಟ್ರೇ ಇಲ್ಲ. ಇನ್ನು ಹೆಂಗ್ರಿ ಮತ್ತೆ ಯಾಕ್ರಿ ಬೇಕು ಈ ಆರೋಗ್ಯ ಕೇಂದ್ರ? ಅದಕ್ಕೆ ಗ್ರಾಮಸ್ಥರು ರೊಚ್ಚಿಗೆದ್ದಿರೋದು. ಬಹಳ ಗ್ರಾಮಗಳಲ್ಲಿ ಹಿಂಗೆ ಆಗ್ತಾ ಇದೆ, ಹೆಸರಿಗಷ್ಟೇ ಅದು. ಅವನಿನ್ನೂ ಅವ್ನು ಪ್ರೈವೇಟ್ ಕ್ಲಿನಿಕ್ ಮಾಡ್ಕೊಂಡಿರ್ತಾನೆ ಅಥವಾ ಬೇರೆ ಹಾಸ್ಪಿಟ್ಲ್ ಕೆಲಸ ಮಾಡ್ತಿರ್ತಾನೆ. ಅಲ್ಲೂ ಸಂಬಳ ಇಲ್ಲೂ ಸಂಬಳ, ಅವನಿಗೆ ಇಲ್ಲಿ ಸರ್ಕಾರಿ ಸಂಬಳ, ಅಲ್ಲಿ ಒಂದು ಪರ್ಸನಲ್ ಸಂಬಳ ಜೇಬಿಗೆ ಇಳಿಸ್ತಾ ಇರ್ತಾನೆ. ಗ್ರಾಮಸ್ಥರು ಪ್ರತಿಭಟನೆ ಮಾಡಿದ್ದಾರೆ. ಆಸ್ಪತ್ರೆಯ ಸಿಬ್ಬಂದಿಯನ್ನು ಹೊರಹಾಕಿ ಪ್ರೊಟೆಸ್ಟ್ ಮಾಡಿದ್ದಾರೆ. ಕಳೆದ 1 ತಿಂಗಳಿನಿಂದ ಆರೋಗ್ಯ ಕೇಂದ್ರಕ್ಕೆ ವೈದ್ಯಕೀಯ ಸಿಬ್ಬಂದಿ ಬಂದಿಲ್ಲ. 10 ಹಲವು ಬಾರಿ ಮೇಲಾಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಈ ಸಮಸ್ಯೆಯನ್ನು ಬಗೆಹರಿಸಿಲ್ಲ. 1 ವರ್ಷ ಆಯಿತು ಪತ್ರ ಬರೆದು. ಆರೋಗ್ಯ ಇಲಾಖೆಯವರು ದಿವ್ಯ ನಿರ್ಲಕ್ಷ್ಯವನ್ನು ವಹಿಸಿದ್ದಾರೆ. ಹಾಗಾಗಿ ಬೀಗವನ್ನು ಜಡಿದು ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಶಾಡುಗುಪ್ಪಿ ಗ್ರಾಮದಲ್ಲಿ ನಡೆದಿರುವಂಥ ಘಟನೆ ಇದು. ನೋಡಿ, ಅಲ್ಲಿ ಗ್ರಾಮದಲ್ಲಿ ಸಾಕಷ್ಟು ರೀತಿಯಾದಂಥ ಆರೋಗ್ಯ ಸಮಸ್ಯೆಗಳು ಕಾಡ್ತಾ ಇದೆ. ತುರ್ತು ಚಿಕಿತ್ಸೆ ಅಂತ ಬಂದಾಗ ಅಲ್ಲಿ ಹೆಸರಿಗಷ್ಟೇ ಆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ. ಏನಾದರೂ ಹೆಚ್ಚು ಕಡಿಮೆ ಆದರೆ ಗ್ರಾಮದಲ್ಲಿ ಟ್ರೀಟ್ಮೆಂಟ್ ಕೊಡಲಿಕ್ಕೆ ವೈದ್ಯರುಗಳೇ ಇಲ್ಲ. ಏನೋ ಅಲ್ಲಿ ಇರುವಂಥ ಸಿಬ್ಬಂದಿ, ಆಶಾ ಕಾರ್ಯಕರ್ತರು ಅಲ್ಲಿ ಇರ್ತಾರೆ ಅಥವಾ ಅಲ್ಲಿ ನರ್ಸ್ ಇರ್ತಾರೆ, ಅವರೇ ಎಲ್ಲ ಟ್ಯಾಬ್ಲೆಟು ಅಥವಾ ಇಂಜೆಕ್ಷನ್ ಬಂದರೂ ಕೊಡೋದು. ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರಿ? ಹಾಗಾದರೆ ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ಮನವಿ ಮಾಡಿದ್ದಾರೆ, ಜೊತೆಗೆ ಪತ್ರ ಬರೆದಿದ್ದಾರೆ. 1 ವರ್ಷ ಆಯಿತು, ಇನ್ನೂ ಕೂಡ ಮೇಲಾಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ. ಹಾಗಾಗಿ DHO ಏನಿದ್ದಾರೆ, ಜಿಲ್ಲಾ ಆರೋಗ್ಯ ಅಧಿಕಾರಿ, ಆದಷ್ಟು ಬೇಗ ಶಾಡುಗುಪ್ಪಿಗೆ ವೈದ್ಯರನ್ನು ನೇಮಿಸಬೇಕು. ಅಟ್ಲೀಸ್ಟ್ ಒಂದು ಟೈಮ್ ಅನ್ನೋದು ಫಿಕ್ಸ್ ಮಾಡಿ. ನಮ್ಗೆ ಗೊತ್ತಿದೆ ಈಗ ಅಲ್ಲಿ ವೈದ್ಯರ ಕೊರತೆ ಇದೆ ಅಂಥೇಳಿ, ಆದರೂ ಕೂಡ ಒಂದು 3-4 ಗ್ರಾಮ ಸೇರಿ ಅವರಿಗೆ ಒಂದು ಶೆಡ್ಯೂಲನ್ನು ಫಿಕ್ಸ್ ಮಾಡಿ, ಒಂದು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಆದರೂ ಕೂಡ ಬರಲಿ. ಅಲ್ಲಿ ಅಷ್ಟರೊಳಗಡೆ ಏನೇ ಸಮಸ್ಯೆ ಆದರೂ ಕೂಡ ಆ ವೈದ್ಯರು ತಪಾಸಣೆಯನ್ನು ಮಾಡಬೇಕು. ಯಾಕಿದೆ ಹಾಗಾದರೆ ಪ್ರಾಥಮಿಕ ಆರೋಗ್ಯ ಕೇಂದ್ರ? ಅದನ್ನು ಬಿಟ್ಟರೆ ಅವರು ಮತ್ತೆ 10 ಕಿಲೋಮೀಟರ್ ಹೋಗಬೇಕು, ತಮ್ಮ ಸಮಸ್ಯೆಯನ್ನು ಅಲ್ಲಿ ತೋರಿಸ್ಕೊಂಡು ಬರಬೇಕು. ತಾಳ್ಮೆಯಿಂದ ಕಾದರೂ ಶಾಡುಗುಪ್ಪಿ ಗ್ರಾಮಸ್ಥರು, ಆದರೆ ಅಂತಿಮವಾಗಿ ಎಚ್ಚೆತ್ತುಕೊಳ್ಳಲಿಲ್ಲ ಮೇಲಾಧಿಕಾರಿಗಳು. ಅಲ್ಲಿ ಸಿಬ್ಬಂದಿ ಹೊರಗಾಕಿ ಪ್ರೊಟೆಸ್ಟ್ ಮಾಡಿದ್ದಾರೆ. ಆದಷ್ಟು ಬೇಗ ನಮ್ಮ ಗ್ರಾಮಕ್ಕೆ ವೈದ್ಯರನ್ನು ನೇಮಿಸಿ ಅಂತೇಳಿ. ಯಾಕಂತ ಹೇಳಿದ್ರೆ ಅಲ್ಲಿ ವೈದ್ಯರನ್ನು ಹಾಕಿರ್ತಾರೆ, ಇವರು ಬೇಜವಾಬ್ದಾರಿ. ಸರ್ಕಾರಿ ಕೆಲಸ ಅಂದ್ರೆ ಹಾಗೆ, ಅವ್ರು ಮಾಡಿದ್ದೇ ರೂಲ್ಸು ಅಂತ ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಹೇಳೋರು ಯಾರೂ ಇರಲ್ಲ ಇಲ್ಲಿ, ಅಟೆಂಡೆನ್ಸು ಕೇಳೋಂಗಿಲ್ಲ. ಬಟ್ ಇವ್ರು ಏನು ಮಾಡ್ತಿರ್ತಾರೆ, ಅಟೆಂಡೆನ್ಸ್ ಹಾಗೆ ಅವ್ರದ್ದೆಲ್ಲ ಚಾಲ್ತಿಯಲ್ಲಿರುತ್ತೆ. ಇವರು ಪ್ರೈವೇಟು ಕ್ಲಿನಿಕ್ಕು ಅಥವಾ ಇವಂದೇ ಒಂದು ಹಾಸ್ಪಿಟ್ಲ್ ಮಾಡ್ಕೊಂಡಿರ್ತಾನೆ. ಇವನು ಅಲ್ಲಿ ಹೋಗಿ ಕೆಲಸ ಮಾಡಿಕೊಂಡು ಆಮೇಲೆ ಮುಗಿದ ಮೇಲೆ ಎಲ್ಲ ಬರೋದು ಒಂದು ಅಟೆಂಡೆನ್ಸ್ ಹಾಕೋಕ್ಕೆ. ಅಲ್ಲಿ ಕೆಲಸ ಮಾಡುವಂಥ ಕೆಲವೊಂದಿಷ್ಟು ಸರ್ಕಾರಿ ಸಿಬ್ಬಂದಿಗಳದ್ದು. ಹಾಗಾಗಿನೇ ಗ್ರಾಮಗಳಲ್ಲಿ ಸಾಕಷ್ಟು ಆ ಶಾಡುಗುಪ್ಪಿಯಲ್ಲಿ ಎಷ್ಟೋ ಜನಕ್ಕೆ ಹುಷಾರಿಲ್ಲದಂಥ ಟೈಮಲ್ಲಿ ರಾತ್ರಿ ಹೋಗಲಿ ಬಿಡಿ, ಹಗಲಾದರೂ ಕೂಡ ಇರಬೇಕಲ್ವಾ? ಯಾವೊಬ್ಬ ಸಿಬ್ಬಂದಿ ಕೂಡ ಅಲ್ಲಿ ಇರೋದೇ ಇಲ್ಲ. ಹೋದಾಗ ಅಪಘಾತ ಆದಂಥ ಸಂದರ್ಭದಲ್ಲೂ ಕೂಡ ಅಲ್ಲಿ ಹೋದರೆ ಮುಗದೇ ಹೋಯ್ತು ಕತೆ. ಪೇಷಂಟು ಅಲ್ಲೇ ಡೆತ್ ಆಗಿಬಿಡುತ್ತೆ. ಅಥವಾ ಏನೋ ಗಂಭೀರವಾದಂಥ ಸಮಸ್ಯೆ ಬಂದರೂ ಕೂಡ ಕರ್ಕೊಂಡು ಹೋದಾಗ ಎಷ್ಟೋ ಸಾವುಗಳಾದಂಥ ನಿದರ್ಶನಗಳಿದ್ದಾವೆ.